ಯಾವನಿಗಾದರೂ ಕೆಂಪು ಗಂಧವನ್ನು ಬರ್ಕೊಳ್ಳಿ. ಅವ್ರ ಫೋಟೋ ಹೊಡ್ಕೊಂಡಿದ್ರಿ ಗುರುಗಳ ಬರ್ಕೊಂಡ್ಬಿಡಿ. ಅವ ಬರ್ದಿಸಿದ ಪ್ರಶ್ನೆ ರೀ, ಯಾವನಿಗಾದರೂ ಕೆಂಪು ಗಂಧವನ್ನು ಯಾವನಿಗಾದರೂ ಕೆಂಪು ಗಂಧವನ್ನು ಪಾಯಸವನ್ನು ಅದು ಕೊಡಬೇಕು ಅಂತ ಐತ್ರಿ, ಇವ ಕೂಡಬೇಕು ಅಂತ ಬರ್ದಾನ್ರಿ. ಪ್ರಶ್ನೆ ತಪ್ಪಾಗಿತ್ತಿ, ಅದಕ್ಕೆ ಉತ್ತರ ಕರೆಕ್ಟ್ ಕೊಡ್ತೇವ್ರಿ. ಏನ ವಿವಸ್ವಂತಗಾದರು ವಿವಸ್ವಂತಗಾದರು ವಿವಸ್ವ ಪೂಜಿರಿ ತ ಗಾದರು ವಿವಸ್ವಂತಗಾದರು ಉತ್ತರ ರೀ. ಆಮ್ಯಾಗ 4ನೇ ಪ್ರಶ್ನೆಗೆ ಉತ್ತರ ಆತ್ರಿ. 5ನೇ ಬಿಟ್ಟು 6ನೇ ಪ್ರಶ್ನೆಗೆ ಉತ್ತರಿ. ಪ್ರಶ್ನೆ ಏನ್ ಬರ್ಸ್ಯಾರ್ರಿ ಬರ್ಕೋರಿ ಗುರುಗಳು. ಏನೆಂಬ ಪೀಠವು ಚೌಕನಾಗಿರುವುದು, ಏನೆಂಬ ಪೀಠವು ಚೌಕನಾಗಿರುವುದು. ಉತ್ತರ ಸ್ತಂಡಿಲ. ಏನೆಂಬ ಪೀಠವು ಚೌಕನಾಗಿರುವುದು ಅಂತ ಬರ್ಸ್ಯಾರ ಪ್ರಶ್ನೆ. ಉತ್ತರ ಸ್ತಂಡಿಲ ಗುರುವೆ, ಸ್ತಂಡಿಲ. ಆದ್ರೆ 1ನೇ ಪ್ರಶ್ನೆ ಏನ್ ಬರ್ಸ್ಯ ನೀವು ಸ್ತಂಡಿಲದಲ್ಲಿ ಅಂತ ಬರ್ಸ್ಯಾದ, ಸ್ತಂಡಿಲ ಅಲ್ಲ ಸ್ತಂಡಿಲ ಅದ ಪ್ರಶ್ನೆ, ಅದು ತಪ್ಪಾಗೈತಿ. ಆಮ್ಯಾಗ ಇನ್ನೊಂದು ಪ್ರಶ್ನೆ ಕೂತ್ರಿ, ಯಾವ್ದಂದ್ರ 4, 5, 6, 8ನೇ ಪ್ರಶ್ನೆ ಕೂತ್ರಿ. ಇಲ್ರಿ 7ನೇ ಪ್ರಶ್ನೆ ಕೂತ್ರ. ಏನಂದ್ರ ಯಾವುಗಳನ್ನು ಜೇನು ತುಪ್ಪದಲ್ಲೆದ್ದಬೇಕು ಅಂತ ಪ್ರಶ್ನೆ ಐತಿ. ಇವ ತುಪ್ಪದಲ್ಲೂ ಅಷ್ಟ ಅದ್ದಬೇಕು ಅಂತ ಬರ್ದಾನ. ಕರೆಕ್ಟ್ ರೀ, ಅದ್ದಬೇಕು. ಏನ್ ಅದ್ದಬೇಕಂದ್ರ ಬರ್ಕೊಂಡ್ರಿ ಪ್ರಶ್ನೆ. ಯಾವುಗಳನ್ನು ಜೇನು ತುಪ್ಪದಲ್ಲೂ ಮತ್ರಿ ಜೇನು ತುಪ್ಪದಲ್ಲೂ ಅದ್ದಬೇಕು ಅಂತ ಇವ್ರ ಪ್ರಶ್ನೆ ರೀ. ಉತ್ತರ ಜೇನು ತುಪ್ಪದಲ್ಲೂ ಅದ್ದಬೇಕು ಸುಮಿತಗಳನ್ನು. ಉತ್ತರ ಸುಮಿತಗಳನ್ನು ಅವ್ರ ಉತ್ತರ. 3 ಪ್ರಶ್ನೆಗೆ ಉತ್ತರ ಕನ್ಫರ್ಮ್ ಸರ್. 4 ನಮ್ಮ ಟೈಮಿಗೆ ಮುಗಿತೈತಿ. ಆಮ್ಯಾಗ ಅವ್ರ ಉತ್ತರ ಹೇಳಿದ್ರೆ ಸಂಬಂಧ ಇಲ್ರಿ, ಹೌದಲ್ರಿ ಗುರು? 4 ಒಳಗ ಉತ್ತರ ಕೊಡಂತಿದ್ರಿ. 3 ಸವಾಲು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇವತ್ತು ಭಜನಾ ಕಲಾವಿದರಾಗಿರ್ಬೋದು, ಜನಪದ ಕಲಾವಿದರಾಗಿರ್ಬೋದು, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆ ದೇವಿ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸಿ ಮಾತನ್ನ ಮುಗಿಸ್ತೀನಿ. ಧನ್ಯವಾದ. ಎಲ್ಲ ನನ್ನ ಮುಗುಳಿ ಗ್ರಾಮದ ಗುರು ಹಿರಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಎಲ್ಲ ಕಲಾವಿದರಿಗೂ, ಎಲ್ಲ ನಿರ್ಣಾಯಕರಿಗೂ ನಮಸ್ಕರಿಸಿ, ಈ ಮುಗುಳಿ ಗ್ರಾಮಕ್ಕೆ ಪ್ರಥಮವಾಗಿ ಭಜನಾ ಇಟ್ರಿ ಅನಿಸ್ತದ. ಹಿಂಗಾಗಿ ನಮ್ಮ ಶಿವಕುಮಾರ್ ಸರ್ ಹೇಳಿದಾಗ ಬರ್ಕೊಂಡು ಸರ್ ಅಂತ ಹೇಳಿದೆ. ಆಮೇಲೆ ನಾವೊಂದು ಮಾತು ಹೇಳಿದೆ, ಏನಂತ ಅವ್ರಿಗೆ ಇರ್ಬೇಕು, ಎಲ್ಲಿ ಹೋದಲ್ಲಿ ನಮ್ಮ ಮಂದಿಯವ್ರಲ್ಲಿ ಇದೇನು ಹಾಡೋದ್ರಿಂದ ನಮ್ಗೆ ಕೆಟ್ಟ ಹೆಸರು ಬರೋದು ಸರ್, ಹಾಕ್ಬಾಡ್ರಿ ನಮ್ಮನ್ನ, ಬೇರೆದವ್ರನ್ನ ಹಾಕ್ರಿಂದ. ಇಲ್ಲ ರೀ, ಯಾವ ಮಂದಿಯನ್ನು ಯಾವ ಜಾತಿಯನ್ನು ಯಾವ ಭೇದ ನಮ್ಮ ಊರಾಗಿಲ್ಲ, ಆದ್ರೆ ಚಂದಗೆ ಮಾಡಿ ಹೋಗ್ರಿ, ನಮ್ಮ ಊರಾಗ ಒಂದು ಹೆಸರು ಬರಲಿ ಅಂತ ಹೇಳಲಿಕ್ಕಾಗಿ ಇಲ್ಲಿ ಈ ವಾಲ್ಮೀಕಿ ಜಯಂತಿ ಅಂಗವಾಗಿ ನನ್ನ ಹಾಡ ಕರೆಸಿದ್ರು. ಚಂದಗೆ ಎಲ್ಲ ಬೆಳತನ ನಮ್ಮನ್ನು ಪ್ರೋತ್ಸಾಹಿಸಿದರು. ಎಲ್ಲ ದೈವಕ್ಕೆ ನಾನು ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜಾತಿ ಯಾವುದಾದರೇನು ಸ್ನೇಹ ಮುಖ್ಯ, ಜ್ಯೋತಿ ಯಾವುದಾದರೇನು ಬೆಳಕು ಮುಖ್ಯ ಹೇಳಿದಂಥ ನಮ್ಮ ಮಾರುತಿ ಮಾಸ್ತರ್ಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಕನ್ಕೂರಿನ ಈಶ್ವರ್ ಮಾಸ್ತರ್ 4 ಮಾತುಗಳನ್ನು ಹೇಳಬೇಕಂದ್ರೆ ಅವರು ಕಳಕಳಿಯಿಂದ ಕೇಳ್ಬೋದಾ ಇದೆ. ಎಲ್ಲರಿಗೆ ನಮಸ್ಕಾರ ರೀ. ಮಾತಾಡೋದಂದ್ರೆ ಸ್ವಲ್ಪ ವೈಚಿ, ಹಾಡೋದಂದ್ರೆ ಇನ್ನೊಂದು ಹಾಡ್ಬೋದು. ಆದ್ರೆ ಯಾವ ಥರದ ಹೂವಾದರೇನು ನಾತ ಒಂದಿದ್ದರೆ ಸಾಲದೇನು, ಜಾತಿ ವಿಜಾತಿಯನ ಬೇಡ, ದೇವನೊಲಿದಾತ ಜಾತ ಕೇಳು ಸರ್ವಜ್ಞ ಅಂತೇಳಿ ನಮ್ಮ ಶರಣಗಳಿಗೆ. ಹಂಗೆ ಜಾತಿ ಗೀತಿ ಯಾವುದೂ ಇಲ್ಲ, ಚಂದ ಮಾಡಿಸಿದ್ರಿ ಭಜನ. ನಾವು ಬಂದೇವಿ ಇವತ್ತು, ಇಲ್ರಿ ನಾವು ಹಾಡಿದ್ವಿ, ನಿಮಗೆ ಖುಷಿಯಾಗೈತೆ ಇಲ್ಲೋ ಅದು ನಿಮಗೆ ಗೊತ್ತು. ಆಮ್ಯಾಗೆ ನೆಕ್ಸ್ಟ್ ನಮ್ಮಂಥ ಬೆಳೆಯುವಂಥ ಕಲಾವಿದರು ಸಣ್ಣವ್ರಿಗಾರ ಭಾಳ ಜನ ಅದಾರ, ದಯವಿಟ್ಟು ಅವ್ರನ್ನೂ ಕರೆಸ್ರಿ, ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ, ನಮಗೆ ಬೆಳೆಸಿ ಆಶೀರ್ವಾದ ಮಾಡ್ದಂಗೆ ಅವ್ರಿಗೆ ಮಾಡ್ರಿ. ಇನ್ನು ಭಜನಾ ಕಲೆ ಈ ಜಗತ್ತಿನೊಳಗೆ ಉಳಿಲಿ, ಬೆಳೀಲಿ, ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನಮಗಷ್ಟ ಅಲ್ಲ, ಅವ್ರಿಗೆ ಕೊಡ್ರಿ ಅಂತೇಳಿ ನಾನು 2 ಮಾತು.
ಇವತ್ತ ಹದ್ದು ಎಷ್ಟು ಎತ್ತರ ಮಟ್ಟಕ್ಕೆ ಹೋಗತಿ, ಆಕಾಶ ತನಕ ಹೋಗತಿ. ಆ ಹದ್ದು ಎಷ್ಟು ಎತ್ತರ ಮಟ್ಟಕ್ಕೆ ಹೋಗತಿ ಅಂದ್ರೆ ತನ್ನ ಹಾರ ಎಲ್ಲೈತಿ ಅಲ್ಲಿ ಇಳಿತೈತಿ. ಅದಕ್ಕೆ ಇವತ್ತು ಮನುಷ್ಯನು ಯಾವುದೇ ಮನುಷ್ಯ ಆಗಲಿ, ಮುಗುಳಿ ಗ್ರಾಮದವರಲ್ಲಿ, ಬೇರೆ ತಾಲೂಕಿನವರಲ್ಲಿ, ಅವರು ಯಾರು ಎಷ್ಟು ಎತ್ತರ ಮಟ್ಟಕ್ಕೆ ಹೊಕ್ಕಾರ ಅಂದ್ರೆ ಆ ಹದ್ದು ಎಷ್ಟು ಎತ್ತರ ಮಟ್ಟಕ್ಕೆ